ಮನುಷ್ಯರಿಗೆ ಸರ್ ರೇಬೀಸ್ ಬರದೇ ಇರೋಕೆ ಏನು ಮಾಡಲೇಬೇಕು? ಮೋಸ್ಟ್ ಇಂಪಾರ್ಟೆಂಟ್, ರೇಬೀಸ್ ಈಗ 99% ಕೇಸಸ್ನಾಗ ಬರೋದೇ ನಾಯಿ ಕಚ್ಚೋದ್ರಿಂದ, ಹೌದಾ? ಸೊ ಈಗ ನಾವು ನಾಯಿ ಕಚ್ಚಬಾರ್ದಪ್ಪ. ನಮಗೆ ಈಗ ಅಕಸ್ಮಾತ್ ನಾವು ನಾಯಿ ಮನ್ಯಾಗ ಇಡ್ತೇವಪ್ಪ, ನಾವು ಸಾಕ್ತಾ ಇದ್ದೇವಪ್ಪ ಅಂತಂದ್ರೆ ಅದಕ್ಕೆ ನಾವು ಪ್ರಿವೆನ್ಷನ್ ವ್ಯಾಕ್ಸಿನೇಷನ್ ಮಾಡಿದ್ವಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ನಮ್ದು ಅಲ್ಲೇ ಕಂಟ್ರೋಲ್ ಆದಂಗೆ. ಬೀದಿ ಮೇಲೆ ಈಗ ನಾವು ಅಕಸ್ಮಾತ್ ಈಗ ನಾವು ನಾಯಿ ಕಚ್ಚೋ ಸಂದರ್ಭ ಅಥವಾ ಸಂಭಾವನೆ ನಮಗಾಗಲಿ ಅಥವಾ ನಮ್ಮ ಮಕ್ಳಿಗಾಗಲಿ ಅಥವಾ ಇನ್ ಜನರಲ್ ಪಬ್ಲಿಕ್ ಆಗಲಿ ಸಂಭಾವನೆ ಭಾಳ ಜಾಸ್ತಿ ಇರ್ತದೆ. ಸೊ ಆ ಬೀದಿ ನಾಯಿ ನಮಗೆ ಕಡಿಬಾರ್ದಪ್ಪ. ಸೊ ಹೌ ಟು ಪ್ರಿವೆಂಟ್ ಡಾಗ್ ಬೈಟ್, ಇದು ಭಾಳ ಇಂಪಾರ್ಟೆಂಟ್ ಒಂದು ಸ್ಟೆಪ್ ಅದ ಈ ದಿಶೆಯಲ್ಲಿ. ಸೊ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಾವು ನಾಯಿಗಳಿಗೆ ಅವು ಊಟ ಮಾಡುವಾಗಲಿ ಅಥವಾ ಮಲ್ಕೋವಾಗಲಿ ಮೋಸ್ಟ್ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಬಾರ್ದು. ಮರಿಗಳಿದ್ದಾಗ ತಾಯಿ ಹತ್ರ ಮರಿಗಳು ಇರ್ತಾವೆ, ಆ ನಾಯಿಗಳಿಗೆ ನಾವು ಯಾವಾಗೂ ಹತ್ರ ಹೋಗೋದು, ಯಾಕಂದರೆ ದೇ ಆರ್ ಇನ್ ಎ ಪ್ರೊಟೆಕ್ಟಿವ್ ಮೋಡ್ ಆ ಟೈಮ್ದಾಗ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಅದು ಊಟ ಮಾಡುವಾಗಲಿ ಮಲ್ಕೋವಾಗಲಿ ಅಥವಾ ಆ ಮರಿಗಳ ಜೊತೆಗಿದ್ದಾಗ ನಾವು ಹತ್ರ ನಾವು ಹೋಗಬಾರ್ದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು. ಸೆಕೆಂಡ್, ನಾಯಿಗಳು ಅವು ದೇ ಆರ್ ಆಲ್ಸೋ ಟೆರಿಟರಿ ಡಾಮಿನೆಂಟ್. ಅವು ಬೀದಿ ಮೇಲೆ ಅವು ಬದುಕ್ತಾ ಇದ್ದಾವೆ, ದಟ್ ಈಸ್ ದೇ ಆರ್ ಪ್ಲೇಸ್. ಸೊ ಅದ್ರ ಪ್ಲೇಸ್ ಆ ಜಾಗದಾಗ ಅದೇ ರಾಜ ಇರ್ತದೆ. ನಾವು ಅಲ್ಲಿ ಹೋಗಿ ಅದ್ರ ಮೇಲೆ ಡಾಮಿನೇಷನ್ ಮಾಡೋಕೆ ಹೋದಪ್ಪ ಅಂತಂದರೆ ಕೆಲವೊಂದು ನಾಯಿಗಳು ಅಗ್ರೆಸಿವ್ ಆಗಿಬಿಡ್ತಾವೆ, ಕೆಲವೊಂದು ನಾಯಿಗಳು ಸಬ್ಮಿಸಿವ್ ಆಗಿಬಿಡ್ತಾವೆ. ಸೊ ಐಡೆಂಟಿಫೈಯಿಂಗ್ ಅನಿಮಲ್ ಬಿಹೇವಿಯರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬುದ್ಧಾಪೂರ್ವಕವಾಗಿ ನಾವು ನಾಯಿಗಳ ಮೇಲೆ ನಾವು ರೋಡ್ ಮೇಲೆ ನಾವು ಗಾಡಿ ಅದು ಹೊಡಿದುವಾಗ ಮೈ ಮೇಲೆ ಅದಕ್ಕೆ ಹಾಕೋದು, ಅದಕ್ಕೆ ಅನ್ಸಕ್ಕೆ ಪ್ರಯತ್ನ ಮಾಡೋದು ಆ ಥರ, ಅಥವಾ ಅದಕ್ಕೆ ಕಣ್ಣು ದಿಟ್ಟಿಸಿ ನೋಡೋದು ಯಾವ ಸ್ಟೇರಿಂಗ್ ಎಟ್ ಎನ್ ಆ್ಯನಿಮಲ್ ಅಂದರೆ ನೀವು ಚಾಲೆಂಜ್ ಮಾಡ್ದಂಗೆ ಅದಕ್ಕೆ. ಸೊ ಚಾಲೆಂಜ್ ಮಾಡಿದಾಗ ಏನಾಕೈತೆ ರೀ, ದೇರ್ ಆರ್ ನಾವು ಫೈಟ್ ಆರ್ ಫ್ಲೈಟ್ ರಿಯಾಕ್ಷನ್ ಬರ್ತದೆ. ಐದರ ಅದು ನಿಮಗೆ ಅಟ್ಯಾಕ್ ಮಾಡೋಕೆ ನೋಡ್ತದೆ ಅಥವಾ ಅದು ಅಲ್ಲಿ ಜಾಗ ಓಡಿ ಹೋಗ್ತದೆ. ಈಗ ತಮ್ಮ ಮಾಧ್ಯಮ ಮುಖಾಂತರ ನಾವು ಒಂದು ಏನು ಇಚ್ಛಾಕೆ ಹೇಳಕ್ಕೆ ಬಯಸ್ತೇನಪ್ಪ ಅಂತಂದ್ರೆ, ಈಗ ಸಾಮಾನ್ಯವಾಗಿ ನಾಯಿ ಅದ್ರದ್ದು ಬಾಲ ಏನಿದೆಯಲ್ಲ ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಇಂಡಿಕೇಟರ್ ಸರ್. ತಿಳಿಸಿ ಸರ್. ಹಾಂ ಸರ್, ಈಗ ನೀವು ನೋಡಿರ್ಬೋದು ಕೆಲವೊಂದು ನಾಯಿಗಳು ಬಾಲ ತನ್ನ ಹೊಟ್ಟೆ ಬಿಡಕ್ಕೆ ಹಾಕ್ಕೊಂಡು ಬಿಡ್ತಾವೆ. ಎಕ್ಸಾಕ್ಟ್ಲಿ, ಹೌದಾ? ತನ್ನ ಬಾಲ ಹೊಟ್ಟೆ ಬಿಡಕ್ಕೆ ಹಾಕ್ಕೊಂಡು ಬಿಡ್ತಪ್ಪ ಅಂತಂದ್ರೆ ಇಟ್ ಇಸ್ ಅ ಸೈನ್ ಆಫ್ ಸಬ್ಮಿಷನ್. ಅದು ತನಗೆ ಪೂರ್ಣತಃ ನಿಮಗದು ಸಮರ್ಪಣೆ ಮಾಡಿಬಿಟ್ಟಿದೆ. ಇಟ್ ಈಸ್ ನಾಟ್ ಇನ್ ಎನ್ ಅಟ್ಯಾಕ್ ಮೋಡ್. ಬಾಲ ಅದ್ರ ಹೊಟ್ಟೆ ಬಿಡಕ್ಕೆ ಹೋಯ್ತಪ್ಪ ಅಂತಂದ್ರೆ, ಅದೇ ಬಾಲ ಪೂರ್ತಿ ಹಿಂಗೆ ದಿಟ್ಟಿಸಿ ಸ್ಟ್ರೇಟಾಗಿ ನಿಲ್ಲಿಸಿಬಿಡ್ತಪ್ಪ ಅಂತಂದ್ರೆ ಇಟ್ ಈಸ್ ಎನ್ ಎ ಅಟ್ಯಾಕ್ ಮೋಡ್ ಆರ್ ಎನ್ ಅಗ್ರೆಸಿವ್ ಮೋಡ್. ಬಾಲ ಸ್ಟ್ರೇಟ್ ಮಾಡಿ ನಿಂತಿತ್ತಪ್ಪ ಅಂತಂದ್ರೆ, ಸ್ಟ್ರೇಟ್ ಅಂದ್ರೆ ಹಿಂಗೆ ಖಡ ನಿತ್ತಂಗೆ ಮಾಡ್ತೈತೆ. ಕೆಲವೊಂದು ಸಲ ಏನಾಕೈತಿ, ದ ಟೇಲ್ ಈಸ್ ಎಟ್ ಪ್ಯಾರಲಲ್ ಟು ದ ಬಾಡಿ, ಹಿಂಗೆ ಸ್ಟ್ರೇಟ್ ನಿಂತಿರ್ತದೆ ಅಂದರೆ ದಟ್ ಈಸ್ ಎ ಟೆಂಟೇಟಿವ್ ಮೋಡ್. ಆ ನಾಯಿಗೆ ಏನು ಮಾಡೋದು ಇನ್ನೂ ಅದು ಡಿಸೈಡೆಡ್ ಇಲ್ಲ. ಅದು ಅಟ್ಯಾಕು ಅದು ಇನ್ನೂ ಅದು ತಲೆಯಾಗಿ ಯೋಚನೆ ಮಾಡ್ತಾ ಇದೆ, ನಾ ಸಬ್ಮಿಷನ್ ಮಾಡಬೇಕು ನಾ ಅಟ್ಯಾಕ್ ಮಾಡಬೇಕಪ್ಪ ಅಂತ. ಇದು ಯಾಕೆ ಇಂಪಾರ್ಟೆಂಟ್ ಆಯ್ತು ಅಂತಂದರೆ, ನಾವು ವೆನ್ ಆರ್ ಅಪ್ರೋಚಿಂಗ್ ಎನ್ ಅನ್ನೋನ್ ಅನ್ಫೆಮಿಲಿಯರ್ ಡಾಗ್, ಹಾಂ ಇದು. ಸೊ ಅದು ನಾವು ಬಿಹೇವಿಯರ್ ಐಡೆಂಟಿಫೈ ಮಾಡಿಕೊಂಡು ನಾವು ಅನಿಮಲ್ಗೆ ನಾವು ಅನ್ನೆಸೆಸರಿ ಚಾಲೆಂಜ್ ಮಾಡೋದ್ರಾಗ ಏನೂ ಶಾನಿತಾನಿಲ್ಲ. ವೆರಿ ನೈಸ್. ಹೌದಾ? ಮಕ್ಕಳಿಗಾಗಲಿ ನಾವು ಇದೇ ನಾವು ಕಲಿಸ್ಕೊಡ್ಬೇಕಪ್ಪ. ಏನಪ್ಪ ಅಂತಂದರೆ ಅನ್ಫ್ಯಾಮಿಲಿಯರ್ ಡಾಗ್ ನಾವು ಕೈ ಹಚ್ಚಬಾರ್ದು, ಪೆಟ್ ಮಾಡಬಾರ್ದು. ಹೌದಾ? ಮತ್ತು ಈ ಥರ ನಾವು ಅದನ್ನ ನಿಮ್ಮ ಮೈ ಮೇಲೆ ಜರ ಬರ್ತಾ ಇದೆಯಪ್ಪ ಅಂತ ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇದೆಯಪ್ಪ ಅಂತಂದರೆ ನಾವು ಒಂದು 2 ಹೆಜ್ಜೆ ನಾವು ಹಿಂದೆ ಸರಿಬೇಕು. ಕರೆ ಒಂದು ಬರ್ತಾ ಇದೆ. ಎಸ್ ಸರ್, ಪ್ಲೀಸ್. ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಸರ್, ನನ್ನ ಹೆಸರು ಜಾನ್ ಅಂತ. ಜಾನ್ ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ. ಹೇಳ್ರಿ ಜಾನ್. ನಮಸ್ಕಾರ ಸರ್. ನಮಸ್ತೆ ಸರ್, ನನ್ನ ಹೆಸರು ಜಾನ್ ಅಂತ. ನಮ್ಮ ಮನೆಯಲ್ಲಿ ಒಂದು ಸ್ಟ್ರೇ ಡಾಗ್ ಬಂತು. ಆಮೇಲೆ ನಾವು ಅದಕ್ಕೆ ಎವ್ರಿ ಡೇ ಬಿಸ್ಕಿಟ್ಸ್ ಹಾಕ್ತಿವಿ, ಬಟ್ ಅದು ಇವಾಗ ನಮ್ಮ ಮನೆಯಲ್ಲೇ ಉಳ್ಕೊಂಡಿದೆ. ಇವಾಗ ನಮ್ಮ ಪ್ರಶ್ನೆ ಏನಂದ್ರೆ, ಇವಾಗ ನೀವು ಹೇಳಿದ್ರಿ ಇದು ರೇಬೀಸ್ ಕಾರ್ಯಕ್ರಮ ಅಂತ. ಹೌದು. ನಾವು ಹೆಂಗೆ ಆ ಸ್ಟ್ರೇ ಡಾಗ್ ನ ವ್ಯಾಕ್ಸಿನೇಟ್ ಮಾಡ್ಬೋದು? ಯಾಕಂದ್ರೆ ನಾವು ಎಲ್ಲರೂ ಅನಿಮಲ್ ಲವರ್ ಇದ್ದೀವಿ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಇವಾಗ 6-7 ಕ್ಯಾಟ್ಸ್ ಇದೆ. ಈವನ್ ಕ್ಯಾಟ್ಸ್ ಗೆ ನಾವು ಹೆಂಗ್ ವ್ಯಾಕ್ಸಿನೇಟ್ ಮಾಡ್ಬೋದು, ಅದ್ರ ಬದಲ್ ಮಾಹಿತಿ ಕೊಡಿ. ರೈಟ್. ನಾವು ಈಗ ಕ್ಯಾಟ್ಸ್ ಆಗಲಿ ಡಾಗ್ಸ್ ಆಗಲಿ ವ್ಯಾಕ್ಸಿನೇಷನ್ ಮಾಡಿಸೋದು 110%. ಅದ್ರಾಗ 2 ಆಪ್ಷನ್ ಇಲ್ಲ ಸರ್. ಈಗ ಬೆಕ್ಕುಗಳಿಗೆ ನೀವು ನಿಮ್ಮ ಹತ್ರದ ನಮ್ದು ಏನು ಪಶುವೈದ್ಯ ಸಂಸ್ಥೆ ಇದೆ ಸರ್, ಅಲ್ಲಿ ಕರ್ಕೊಂಡು ಹೋಗಿ ನಾವು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೋದು. ನಾಯಿಗೂ ಕೂಡ ನೀವೇನು ಊಟ ಹಾಕ್ತಾ ಇದ್ದೀರಲ್ಲ, ಡೈಲಿ ನಿಮ್ಮ ಮನೆಗೆ ಬಂದು ಊಟ ಹಾಕ್ತಾ ಇದೆ ಅಂತ ನೀವು ಹಾಕ್ತಾ ಇದ್ದೀರ ಅಂತ ಹೇಳ್ತಾ ಇದ್ದೀರಿ. ಸೊ ಯು ಹ್ಯಾವ್ ಡೆವಲಪ್ಡ್ ಎ ಬಾಂಡ್ ವಿತ್ ದ್ಯಾಟ್ ಡಾಗ್. ಮತ್ತು ಅಲ್ಲೇ ವಾಸಿಸುತ್ತೆ, ನಿಮ್ಮಲ್ಲೇ ಇರ್ತಾ ಇದೆ. ಸೊ ಆ ಥರ ಹಂಗೆ ಪರಿಸ್ಥಿತಿ ಇದ್ದಾಗ ನೀವು ಪ್ಲೀಸ್ ಟ್ರೈ ಟು ಪುಟ್ ಎ ಸ್ಮಾಲ್ ಕಾಲರ್. ಅದ್ರ ಕೊಳ್ಳಾಗ ಒಂದು ಕಾಲರ್ ಹಾಕಕ್ಕೆ ನೀವು ಪ್ರಯತ್ನ ಮಾಡಿರಿ. ಈ ಕಾಲರ್ ಮತ್ತು ಲೀಶ ಇದು ಯಾಕೆ ಇಂಪಾರ್ಟೆಂಟ್ಪ ಅಂತಂದರೆ, ಇಟ್ ಈಸ್ ಅನ್ ಇಂಡಿಕೇಶನ್ ಟು ದಿ ಡಾಗ್ ದಟ್ ಐ ಹ್ಯಾವ್ ಒನ್ ಮಾಸ್ಟರ್ ಅಬವ್ ಮೀ. ಕಾಲರ್ ಕೊಳ್ಳಾಗ ಇರಲಿಲ್ಲಪ್ಪ ಅಂತಂದ್ರೆ ಆ ನಾಯಿಗೆ ನಾನು ಇಂಡಿಪೆಂಡೆಂಟ್, ನಾನೇ ನಂದು ರಾಜ ಅಂತ ಹಂಗೆ ತಿಳ್ಕೊತದ.
ಸೊ ಕಾಲರ್ ಹಾಕೋದ್ರಿಂದ ದಟ್ ಈಸ್ ಒನ್ ಇಂಡಿಕೇಶನ್ ದಟ್ ಈಸ್ ಗಿವನ್ ಬೈ ದಿ ಮಾಸ್ಟರ್ ಟು ದಿ ಪೆಟ್ ದಟ್ ಯು ಹ್ಯಾವ್ ಟು ಒಬೇ ಮೀ ಆ ಥರ. ಸೊ ಹಂಗಾದಾಗ ನಾವು ಇನ್ನೂ ಅದಕ್ಕೆ ಕಂಟ್ರೋಲ್ ಮಾಡೋದು ಈಸಿ ಆಕೈತಿ. ಈಗ ನೀವು ಖುಲ್ಲಾ ವಿದೌಟ್ ಕಾಲರ್ ನೀವು ಇವನ್ ನಮ್ಮ ದವಾಖಾನೆಗಳಿಗೆ ನಾವು ನಾಯಿಗಳು ತೊಗೊಂಡು ಹೋದರೆ ಅದಕ್ಕೆ ಹಿಡಿಯೋದು ವ್ಯಾಕ್ಸಿನೇಷನ್ ಮಾಡೋದು ಅಷ್ಟು ಈಸಿ ಆಗಂಗಿಲ್ಲ. ಕಾಲರ್ ಒಂದು ಮಾತ್ರ ಇತ್ತಪ್ಪ ಅಂತಂದರೆ ನಾವು ಕಂಟ್ರೋಲ್ ಮಾಡೋದು ಭಾಳ ಈಸಿ ಆಗುತ್ತೆ. ಕಾಲರ್ ಅಂದ್ರೆ ಪಟ್ಟಿ ಹಾಕ್ತೇವಲ್ಲ ಸರ್, ಪಟ್ಟಿ ಹಾಕ್ತೇವಲ್ಲ, ದಟ್ ಈಸ್ ಅಂದ್ರೆ ಬಿಹೇವಿಯರಲ್ ಥರ ಅದೊಂದು ಇಟ್ಸ್ ಅ ಬಿಗ್ ಇಂಡಿಕೇಟರ್ ಫಾರ್ ದ ಆ್ಯನಿಮಲ್ ದಟ್ ಐ ಹ್ಯಾವ್ ಅ ಮಾಸ್ಟರ್ ಅಂತ. ಸೊ ಇವ್ರು ನಾವು ಜಾನ್ ಅವ್ರಿಗೆ ನಾ ಏನು ಹೇಳ್ಬೋದಪ್ಪ ಅಂತಂದರೆ ನಮ್ಮ ಹತ್ರದ ನಾವು ಪಶುವೈದ್ಯ ಸಂಸ್ಥೆಗೆ ಹೋಗಿ ದಯಮಾಡಿ ಪ್ರತಿ ವರ್ಷ ನೀವು ವ್ಯಾಕ್ಸಿನೇಷನ್ ಮಾಡಿಸ್ಕೋರಿಪ್ಪ, ಬೆಕ್ಕೆಗಳಿಗಾಗಲಿ ನಾಯಿಗಳಿಗಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಜಾನ್ ಅವರೇ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಸ್ನೇಹಿತರೆ, KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ರೇಬೀಸ್ ದಿನ. ಈ ರೇಬೀಸ್ ದಿನದ ಕುರಿತು ತಾವು ಪ್ರಶ್ನೆಗಳನ್ನು ಕೇಳಬಹುದು. ಕಾರ್ಯಕ್ರಮದ ಅತಿಥಿ ಪಶುಪಾಲನಾ ಪಶು ವೈದ್ಯಕೀಯ ಇಲಾಖೆ ಬೆಳಗಾವಿಯ ಪಶು ವೈದ್ಯಾಧಿಕಾರಿಗಳು ಆಡಳಿತ ಡಾಕ್ಟರ್ ಆನಂದ್ ಪಾಟೀಲ್ ಅವರು ತಾವು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸರ್, ಆ ಬಲ್ಲದ ಬಗ್ಗೆ ಬಹಳ ಮುಖ್ಯವಾಗಿ ಹೇಳಿದ್ರಿ. ಇದುವರೆ ಸ್ಟ್ರೇ ಡಾಗ್ಸ್ಗೆ ಅಷ್ಟೇನಾ? ಏನು ಸರ್? ಟೇಲ್ ಇಟ್ ಈಸ್ ಫಾರ್ ಆಲ್ ಆನಿಮಲ್ಸ್ ಸರ್. ಎಲ್ಲ ಡಾಗ್ಸ್, ಮನೆಯಲ್ಲಾಗಲಿ ಅಥವಾ ನೀವು ಬೀದಿ ಮೇಲೆ ಪ್ರಾಣಿ ಆಗಲಿ, ನಾಯಿ ಆಗಲಿ, ಇವೆಲ್ಲ ಲಕ್ಷಣಗಳು, ಬಾಡಿ ಲ್ಯಾಂಗ್ವೇಜ್ ಇಸ್ ಸೇಮ್ ಫಾರ್ ಆಲ್. ಸರ್, ಇನ್ಯಾವ ಜನರಲ್ ಲಕ್ಷಣಗಳ ಬಗ್ಗೆ ನೀವು ಹೇಳ್ಬೋದು? ಟೇಲ್ ಬಹಳ ಮುಖ್ಯವಾದ ಒಂದು ಲಕ್ಷಣ ಆಯಿತು, ಇನ್ಯಾವ್ದು ಹೇಳ್ಬೋದು? ಅಲ್ಲ, ಅದು ಲಕ್ಷಣಗಳು ಆಗಲೇ ಒಂದು ವಿಷಯ ಸ್ವಲ್ಪ ಹೇಳ್ಕೊಂತ ಉಳಿದು ಹೋಯ್ತು ಸರ್. ಅದ ಏನಪ್ಪ, ನಾವು ಅದು ಹೌ ಟು ಪ್ರಿವೆಂಟ್ ಎ ಡಾಗ್ ಬೈಟ್. ಸೊ ಅನ್ನೆಸೆಸರಿ ಅದಕ್ಕೆ ಡಿಸ್ಟರ್ಬ್ ಮಾಡಬೇಡ್ರಿ, ಚಾಲೆಂಜ್ ಮಾಡಬೇಡ್ರಿ, ಮೈ ಮೇಲೆ ಹೋಗೋದು ಮಾಡಬೇಡ್ರಿ. ಅದು ನಮ್ಮ ಮೈ ಮೇಲೆ ಬರಾಕೈತಪ್ಪ ಅಂತಂದ್ರೆ ಒಂದು 2 ಹೆಜ್ಜೆ ನಾವು ಹಿಂದೆ ಸರದ, ಯು ಶುಡ್ ಸ್ಟ್ಯಾಂಡ್ ಸ್ಟಿಲ್, ಅಗಲಾಡಬಾರ್ದು. 2 ಪಾಯಿಂಟ್ ಸರ್. ನಮ್ಮ ಮೈ ಮೇಲೆ ನಮ್ಮ ಮಕ್ಕಳಿಗೂ ನಾವು ಎಲ್ಲ ನಿಮ್ಮ ಕಾರ್ಯಕ್ರಮ ಮುಖಾಂತರ ನಮ್ಮ ಎಲ್ಲರೂ ಪಾಲಕರಿಗೆ ನಾವು ಏನು ಹೇಳಕ್ಕೆ ಬಯಸ್ತೇನಪ್ಪ ಅಂತಂದ್ರೆ, ಮಕ್ಳಿಗೆ ಏನು ಕಲಿಸ್ಬೇಕಪ್ಪ ಅಂತ, ಅಕಸ್ಮಾತ್ ಇಂಥ ಸಂದರ್ಭ ಬಂದಾಗ ನಾಯಿ ನಮ್ಮ ಮೈ ಮೇಲೆ ಬಂತಪ್ಪ ಅಂತಂದರೆ ಒಂದು 2 ಹೆಜ್ಜೆ ಹಿಂದೆ ಸರದ, ಯು ಶುಡ್ ಸ್ಟ್ಯಾಂಡ್ ಸ್ಟಿಲ್. ನಾವು ಸ್ಟ್ಯಾಂಡ್ ಸ್ಟಿಲ್ ಅಂದ್ರೆ ಒಂದು ರಾಕ್ ಥರ, ಚಟ್ಟಾನ್ ಥರ ನಾವು ನಿಂತುಬಿಟ್ಟುಪ್ಪ ಅಂತಂದ್ರೆ, ಸ್ಥಿರವಾಗಿ ನಿಂತುಪ್ಪ ಅಂತಂದರೆ, ಇಟ್ ಈಸ್ ಎ ಸಿಗ್ನಲ್ ಟು ದ ಡಾಗ್ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ಅಟ್ಯಾಕ್, ಐ ಆಮ್ ನಾಟ್ ಗೋಯಿಂಗ್ ಟು ಅಫೆಂಡ್. ನಾ ಅದಕ್ಕೆ ಅಟ್ಯಾಕ್ ಮಾಡಲ್ಲ, ನಾ ಅಫೆಂಡ್ ಮಾಡಲ್ಲ. ಅದು ಮೂಸ್ ನೋಡಿ ಹಿಂದೆ ಸರಿಯೋ ಸಾಧ್ಯತೆ ಮ್ಯಾಕ್ಸಿಮಮ್ ಅದ. ಆದಾಗ್ಯೂ ಅಕಸ್ಮಾತ್ ಕೆಲವೊಂದು ಅಗ್ರೆಸಿವ್ ನಾಯಿ ನಮಗೆ ಅಟ್ಯಾಕ್ ಮಾಡಕ್ಕೆ ಬಂದುಪ್ಪ ಅಂತಂದ್ರೆ, ನಾವಾಗಲಿ ಮಕ್ಕಳಾಗಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ಕ್ರಾಲ್ ಅಂತೀವಿ ನಾವು ಪೂರ್ತಿ ನಮ್ಮ ತಲೆ ಹೊಟ್ಟೆಗೆ ಹಾಕ್ಕೊಂಡು ನಮ್ಮ ಫೇಸ್ ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಾವು ಫೇಸ್ ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಸೊ ಅದು ಅಟ್ಯಾಕ್ ಮಾಡಿದರೂ ಕೂಡ ಬೆನ್ನ ಮೇಲಾಗಲಿ ಕಾಲ ಮೇಲಾಗಲಿ ನಮಗೆ ಬೇರೆ ಹೆಲ್ಪ್ ಬರೋವರೆಗೂ ಇದು ನಾ ಹೇಳೋದು ಭಾಳ ಸುಲಭ ಅದ. ಖರೆ ಆ ಕ್ಷಣದಾಗ ಅಷ್ಟು ರಿಸ್ಪಾನ್ಸ್ ಬರೋದು ಅಷ್ಟು ಈಸಿ ಇಲ್ಲ. ಬಟ್ ದಿಸ್ ಈಸ್ ಇಟ್ಸ್ ಅ ಜನರಲ್ ರೂಲ್. ಇವನ್ ನಾವು ಬೇರೆ ಅಟ್ಯಾಕ್ ಆದಾಗ ವೈಲ್ಡ್ನ್ಯಾಗ ಆಗಲಿ ಅಥವಾ ಇದೇ ಅಡ್ವೈಸ್ ಮಾಡ್ತೀವಿ, ಏನಪ್ಪ ಅಂತಂದ್ರೆ, ಯು ಪ್ರೊಟೆಕ್ಟ್ ಯುವರ್ ಫೇಸ್. ಎಸ್, ಡಾಗ್ ಬೈಟ್ ಪೊಸಿಷನ್, ಡಾಗ್ ಬೈಟ್ ಅಂಥ ಸಂದರ್ಭದಲ್ಲಿಯೂ ಕೂಡ ನಾವು ವಿ ಶುಡ್ ಟ್ರೈ ಟು ಪ್ರೊಟೆಕ್ಟ್ ಅವರ್ ಹೆಡ್ ಆ್ಯಂಡ್ ಫೇಸ್, ತಲೆ ಹಿಂಗೆ ಒಳಗೆ ಹಾಕ್ಕೊಂಡು. ಸೊ ಡೆಫಿನೆಟ್ಲಿ ಅಸಿಸ್ಟೆನ್ಸ್ ಬಂದೇ ಬರ್ತದೆ. ಬಟ್ ಇದು ನಾಯಿಗಳಿಗೆ ಅನ್ನೆಸೆಸರಿಲಿ ಪ್ರವೋಕ್ ಮಾಡಬಾರ್ದು. ಈಗ ನೀವು ನೋಡಿರ್ಬೋದು, ಕೆಲವೊಂದು ನಾಯಿಗಳು ಗಾಡಿ ಹಿಂದೆ ಬೀಳ್ತಾವೆ, ಗಾಡಿ ಮುಂದೆ ಅಟ್ಯಾಕ್ ಮಾಡ್ತಾವೆ. ನಾವು ಅದ್ರ ಬಾಜು ಇಟ್ ಈಸ್ ಬೇಸಿಕಲಿ ಎ ರಿಸ್ಪಾನ್ಸ್ ಆಫ್ ಫಿಯರ್. ಅದು ರಿಸ್ಪಾನ್ಸ್ ಆ ಥರ ಮಾಡ್ತದೆ. ಅದು ಅಂಜಿದಾಗ ನೀವು ಬೇಕಾದ್ರೆ ಸಮಾಧಾನಲೇ ಕುಂತಿರ್ತತಿ, ನೀವು ಅದ್ರ ಬಾಜುಕಿಂತ ಗಾಡಿ ಹೋಗ್ತಿರ್ತತಿ, ನೀವು ಸಾವಕಾಶ ಹೋಗ್ರಿ ಅದ್ರ ಬಾಜುಕಿಂತ, ನಿಮಗೆ ತಲೆ ಕೆಡಿಸೋದಿಲ್ಲ. ಅದೇ ನೀವು ಜೋರ್ಲೆ ಹೋಗಿ ಅದು ಅಂಜಿತಪ್ಪ ಅಂತಂದ್ರೆ ಅದು ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತದೆ. ಸರ್, ಅಟ್ಯಾಕ್ ಮಾಡಿತ್ತು, ಏನು ಮಾಡೋದು? ಟೂ ವೀಲರ್ಸ್ ಭಾಳ ಸರ್, ಅವಾಗ ಭಾಳ ಮಂದಿ ಕಾಲೇ ಒದೆಯೋದು ಇಂಥದ್ದೆಲ್ಲ ಮಾಡ್ತಾರೆ. ಸರ್, ದ ಡಾಗ್ ಸೀಸ್ ಯು ಆ್ಯಸ್ ಒನ್ ಯೂನಿಟ್. ನೀವು ಗಾಡಿ ಒಂದು ಯೂನಿಟ್ ಅದ, ನೀವು ಅಕಸ್ಮಾತ್ ಕಾಲು ಹೊರಗೆ ತೆಗೆದ್ರಪ್ಪ ಅಂತಂದ್ರೆ ಅದಕ್ಕೆ ಇಮಿಡಿಯೇಟ್ಲಿ ಅನಿಮಲ್ಸ್ ಆರ್ ವೆರಿ ಪರ್ಸೆಪ್ಟಿವ್ ಟು ಮೋಷನ್. ಸೊ ಇಮಿಡಿಯೇಟ್ಲಿ ಕಾಲು ಅದಕ್ಕೆ ಹಿಡಿಯೋಕೆ ಆಸ್ಪದ ಇರ್ತೈತಿ. ನೀವು ಹಂಗೇನ್ರ ಆತಪ್ಪ ಅಂತಂದ್ರೆ ನಮ್ಮ ಬಾಡಿ ರಿಯಾಕ್ಷನ್ ಏನಿರ್ತೈತಿ, ವಿಲ್ ಟ್ರೈ ಟು ಮೂವ್ ಮೋರ್ ಫಾಸ್ಟ್. ಹೌದಾ? ಆಯಿತು, ಯು ಟ್ರೈ ಟು ಮೂವ್ ಫ್ರಮ್ ದೇರ್. ಖರೆ ಕಾಲೇ ಒದೆಯೋದು ಮತ್ತೇನಾರ ಮಾಡೋದು, ಕೊಡೆ ಮಾಡೋದು ಇಂಥದ್ದೆಲ್ಲ ಮಾಡಬಾರ್ದು. ಇನ್ನೊಂದು ಅಕಸ್ಮಾತ್ ಆಗಲೇ ಒಂದು ವಿಷಯ, ಇನ್ನೊಂದು, ಈಗ ಮಕ್ಕಳಿಗಾಗಲಿ ಯಾರಾಗಲಿ ನಾಯಿ ನಿಮಗೆ ಅಟ್ಯಾಕ್ ಮಾಡಕ್ಕೆ ಕಡ್ಯಾಕೆ ಬಂತಪ್ಪ ಅಂತಂದ್ರೆ, ಬ್ರಿಂಗ್ ಸಮ್ ಆಬ್ಜೆಕ್ಟ್ ಬಿಟ್ವೀನ್ ಯು ಆ್ಯಂಡ್ ಹಿಮ್. ಅಂದ್ರೆ ಅದ್ರ ನಮ್ಮ ನಡು ಏನಾದರೂ ಒಂದು ವಸ್ತು ಆಬ್ಜೆಕ್ಟ್ ಏನಾರ, ಫಾರ್ ಎಕ್ಸಾಂಪಲ್ ಈಗ ನಾವು ಸಣ್ಣ ಮಕ್ಕಳದು ಸ್ಕೂಲ್ ಬ್ಯಾಗ್ ಇರ್ತದೆ, ಯು ಪ್ಲೀಸ್ ಅಡ್ವೈಸ್ ದೆಮ್ ಆ ಬ್ಯಾಗ್ ತಂದು ಮುಂದೆ ಇಟ್ಬಿಡೋದು ಅದಕ್ಕೆ. ಅಂದ್ರೆ ಅದು ನಿಮಗೆ ಕಚ್ಚೋ ಬದಲಿ ಅದು ಬ್ಯಾಗ್ ಕಚ್ಚಾಕ ಯು ಗೆಟ್ ಸಮ್ ಟೈಮ್. ವೆರಿ ಇಂಪಾರ್ಟೆಂಟ್. ಯು ಗೆಟ್ ಸಮ್ ಟೈಮ್. ಬ್ರಿಂಗ್ ಸಮ್ ಆಬ್ಜೆಕ್ಟ್ ಇನ್ ಬಿಟ್ವೀನ್ ಯು ಆ್ಯಂಡ್ ದಿ ಆ್ಯನಿಮಲ್.
ಕೊಡೆ ಇರ್ತದೆ ಅಥವಾ ಮತ್ತೆ ಏನಾರ ಇರ್ತದೆ, ಬ್ರಿಂಗ್ ಸಮ್ ಡಿಸ್ಟೆನ್ಸ್, ಒಂದು ಸ್ಟಿಕ್ ಇರ್ತದೆ.